ಫೆಡರೇಷನ್ ಆಫ್ ಕೊಡವ ಸಮಾಜದ ವತಿಯಿಂದ 10 ಕೋಟಿ ರೂಪಾಯಿಗಳಿಗೆ ನೀಡಿರುವ ಪ್ರಸ್ತಾವನೆಗಳಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಅನುಮೋದನೆ ನೀಡಬಾರದು ಹಾಗೂ ಹಣ ಬಿಡುಗಡೆಯನ್ನು ತಡೆಹಿಡಿಯಬೇಕೆಂದು ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಸಂಘಟನೆಯ ಸಂಚಾಲಕ ಕೊಕ್ಕಲೆಮಾಡ ಮಂಜು ಚಿಣ್ಣಪ್ಪ ಒತ್ತಾಯಿಸಿದ್ದಾರೆ. ಗೋಣಿಕೊಪ್ಪಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಕೋ ಸಂಘಟನೆಯ ನಿರಂತರ ಪ್ರಯತ್ನದ ಫಲವಾಗಿ ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 10 ಕೋಟಿ ರೂಪಾಯಿಗಳನ್ನು ಘೋಷಿಸಿದ್ದು, ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿ, ಸಾಮಾಜಿಕ, ಸಾಂಪ್ರದಾಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಬೆಳವಣಿಗೆಗೆ ಅನುದಾನ ಸದುಪಯೋಗ ಆಗಬೇಕು. ಕೊಡವರ ಹೆಸರಿನಲ್ಲಿ ಬರುವ ಎಲ್ಲ ಸರ್ಕಾರಿ ಅನುದಾನಗಳು ಫೆಡರೇಷನ್ ಪಾಲಾದರೆ ಕೊಡವ ಐನ್ಮನೆ, ಕೈಮಡ, ಮಂದಮಾನಿಗಳ ಅಭಿವೃದ್ಧಿ ಹೇಗೆ ಸಾಧ್ಯ? ಕೊಡವರ ಅಸ್ತಿತ್ವವನ್ನು ಉಳಿಸಿ ಬೆಳೆಸುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಇದೀಗ ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಘೋಷಿಸಿರುವ ಅನುದಾನದಲ್ಲಿ ನಿರ್ಮಾಣ ಹಂತದಲ್ಲಿರುವ ಗೋಣಿಕೊಪ್ಪ ಕೊಡವ ಸಮಾಜಕ್ಕೆ ಕನಿಷ್ಠ 1 ಕೋಟಿ ನೀಡಬೇಕು. ಉಳಿದಂತೆ ಮರೆನಾಡ್, ಚೆಯ್ಯಂಡಾಣೆ, ಮಕ್ಕಂದೂರು, ಮಡಿಕೇರಿ ಹಾಗೂ ಹುಣಸೂರು ಪಕ್ಕದ ಚೌಡಿಕಟ್ಟೆ, ಏಲಕ್ಕಿಕಟ್ಟೆ ಸೇರಿದಂತೆ ನಿರ್ಮಾಣ ಹಂತದಲ್ಲಿರುವ 6 ಕೊಡವ ಸಮಾಜಗಳಿಗೆ ತಲಾ 50 ಲಕ್ಷ ರೂಪಾಯಿಗಳನ್ನು ನೀಡಬೇಕು. ಕೊಡವ ಜನಾಂಗದಲ್ಲಿ 70ಕ್ಕಿಂತಲೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಆಯ್ದ 10 ಒಕ್ಕಗಳಲ್ಲಿ ಮಾದರಿಯಾಗಿ ನೂತನ ಐನ್ಮನೆ ನಿರ್ಮಿಸಲು 2 ಕೋಟಿ ಹಾಗೂ ಆಯ್ದ 1 ಸೀಮೆ ಮಂದ್ ಹಾಗೂ 2 ನಾಡುಮಂದ್ಗಳನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಲು 1 ಕೋಟಿ ನೀಡಬೇಕು. ಉಳಿದ 3 ಕೋಟಿಗಳನ್ನು ಅವಶ್ಯಕತೆಗನುಸಾರ ಚಟುವಟಿಕೆಯಿಂದ ಕೂಡಿರುವ ಕೊಡವ ಸಮಾಜಗಳನ್ನು ಗುರುತಿಸಿ ಹಂಚಿಕೆ ಮಾಡಬೇಕೆಂದು ಮಂಜು ಚಿಣ್ಣಪ್ಪ ಮನವಿ ಮಾಡಿದ್ದಾರೆ. ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿಗೆ ಏನಂದು ವಿನ್ಯತ ಬೊಮ್ಮಾಯಿ ಸರ್ಕಾರ ಇಪ್ಪಕ್ಕ 2020-23 ಸಾಲರ ಬಜೆಟ್ ಖಂಡಿಕೆ 173 ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿಗೆ ಏನಂದು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಕೊಡವ ಅಭಿವೃದ್ಧಿ ನಿಗಮ ಅನ್ನುವಂಥದ್ದು ನಮಗೆ ಬೋಡಿಕೆ ಜೊತೆ ಆ ಬಜೆಟ್ ಅಭಿವೃದ್ಧಿ ನಿಗಮ ಆಯ್ತಲ್ಲ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಈ 10 ಕೋಟಿ ರೂಪಾಯಿ ನಂಗೆ ಅಭಿವೃದ್ಧಿ ನಿಗಮ ಆಯ್ತು. ಅಭಿವೃದ್ಧಿ ನಿಗಮದ ಮೂಲಕವೇ ಅದನ್ನ ಬಿಡುಗಡೆ ಮಾಡೋಣ ಅನ್ನೋದು ನಂಗೆ ವಿನ್ಯಮತೆ ಹೋಯ್ತು. ಮುಖ್ಯಮಂತ್ರಿ ಬೊಮ್ಮಾಯಿಗೂ ಅಂದೇತ್ರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವ ಮಿನಿಸ್ಟರ್ ಆಯ್ತೀನಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂಗೆಲ್ಲರೂ ನಂಗೆ ರಿಕ್ವೆಸ್ಟ್ ಮಾಡಿ ಬಂತಿತ್ತು. ಆಚಂಗಿ ಕೊಡವಡ ಐನುಮನೆ, ಕೊಡವಡ ಕೈಮಡೈಕು, ಕೊಡವಡ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಮಂದುಮಾನಿಕು ಇದು ಎಲ್ಲಾನು ಕೂಡ ನಂಗ ஒரு ಚಾಯ್ ಕೂಟಿತ್ತು. ಅದನ್ನ ಉದ್ಧಾರ ಮಾಡೋಣ ಅನ್ನುವಂಥವ್ರು ಮನವಿನ ಕೂಡ ನಂಗೆ ಸರ್ಕಾರ ಕೊಡ್ತಿದ್ದಿಂತ ಅಂದ್ರೆ ಆಯ್ತು. ಈ 10 ಕೋಟಿ ರೂಪಾಯಿನ ಈ ಪರ್ಪಸ್ಗೆ ಕೊಡವಡ ಅಸ್ತಿತ್ವನ ಉಳಿಸಿಕೊಳ್ತುವಂತ ಪರ್ಪಸ್ಗೆ ಕಣ್ಣಕ ಕೊಡವಡ ಮಣ್ಣು ಮನಸ್ಥಾನ ಆಯ್ಮೆ ಕೊಯ್ಮೆ ಬೀಜ ಅಂತ ಒಕ್ಕಮೆ ತಕ್ಕಮೆ ಉಂಡು ಹಿಂಗ ಅಡಗಿನಂತ ಅಸ್ತಿತ್ವತನ ಉಳಿತಿತ್ತು ಬಳತೊಂಡು ಅದಂಗ ಈ 10 ಕೋಟಿ ರೂಪಾಯಿನ ಖರ್ಚು ಮಾಡೋಣ ಅನ್ನೋದು ನಂಗಡ ಉದ್ದೇಶ ಆಯ್ತಿದೆ. ಆಚೆಂಗಿ ಪ್ರಭಾವಿಯ ಪಳೆಯ ರಾಜಕಾರಣಿಯ ಫೆಡರೇಷನ್ ಆಫ್ ಕೊಡವ ಸಮಾಜ ಇವೆಲ್ಲ ಕೂಡಿಕೊಂಡು ಈ ದುಡ್ಡನ್ನ ಅದಕ್ಕೆ ಬಲ್ಯ ಸಿಂಹಪಾಲು ಎಣಿಸಿಂಗ್ 6 ಕೋಟಿ 10 ಕೋಟಿಲ್ 6 ಕೋಟಿ ರೂಪಾಯಿತನ 6 ಕೋಟಿ ರೂಪಾಯಿಗಾಯ್ತು ಪುಜದಾಯ್ತು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಂಜಿ ಅದನ್ನ ಫೆಡರೇಷನ್ ಆಫ್ ಕೊಡವ ಸಮಾಜಕ್ಕೆ ಬರೋಣ ಅನ್ನೋದು ஒரு ಪ್ರಸ್ತಾವನೆಯನ್ನು ಮಾಡಿತ್ತು. MLC ಸುಜಾ ಕುಶಾಲಪ್ಪಣಿಗಳ ಮೂಲಕ ಅದರ ಅನುಮೋದನೆ ಕೂಡ ಎಡ್ತುವಂತ ಪ್ರಯತ್ನ ನಡೆದಿತ್ತು. ಇದು ಈ 6 ಕೋಟಿ ರೂಪಾಯಿತನ ಪೂರ್ತಿ ದುರುಪಯೋಗ ಏನುಂಡು ಅನ್ನುವಂಥದ್ದು ನಂಗಡ ಇಂದು ಒಂದು ಭಾವನೆ ಆಯ್ತುಂಡು. ಬರೀ ಫೆಡರೇಷನ್ ಆಫ್ ಕೊಡವ ಸಮಾಜ ಒಂದು ಜೀರ್ಣೋದ್ಧಾರ ಇರ್ತಂಚಿಗೆ ಇಡೀ ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿ ಆಚಿ ಹಣ್ಣಿನಿಂದ ಈಗ ಅದನ್ನ ಪ್ರೊಜೆಕ್ಟ್ ಮಾಡಕ್ ಹೊರಟಿತ್ತು. ಅದಲ್ಲ, ಕೊಡವ ಜನಾಂಗದ ಅಸ್ತಿತ್ವ ಇಲ್ಲಿ ಉಳಿಯೋಣ ನಂಚಿಂಗಿ ಅದು ಆ ಮುಂದಲಿಂಚಿ ಮಂದಿಗೆ ತನಕ ಉಳ್ಳಂತ ನಂಗಡ ಎಂತ ಎಲ್ಲ ಆಚಾರ ವಿಚಾರ ಪದ್ಧತಿ ಪರಂಪರೆ ಸಂಸ್ಕೃತಿ ಎಂತ ಉಂಟು ಅದು ಎಲ್ಲ ಕೂಡಿ ನಂಗಕ್ಕೆ ಉಳಿಕೆ ಆಯ್ತುಕೊಟ್ಟೋಣ ಅಂದಾಗ ಮಾತ್ರ ಕೊಡವ ಜನಾಂಗತ್ರ ಶ್ರೇಯೋಭಿವೃದ್ಧಿ ಆಪಕ್ ಸಾಧ್ಯತೆ ಉಳ್ಳ ನಂಗಡ ಕೊಡವ ಜನಾಂಗತ್ರ ಸಾಮಾಜಿಕವಾನಂಥದ್ದು ಆರ್ಥಿಕವಾನಂಥದ್ದು ಪಿನ
ಆಧ್ಯಾತ್ಮಿಕವಾದಂಥ ಸುಮಾರು ವಿಚಾರದನ್ನ ನಂಗೆ ಇಂದು ಚಾಯ್ ಕೊಟ್ಟುಕೊಳ್ಳುವಂಥ ಅವಶ್ಯಕತೆ ಉಂಟು. ಕೊಡವ ಪೊಮ್ಮಕ್ಕಳ ಸಬಲೀಕರಣ ನನಗ ಎಂಪವರ್ಮೆಂಟ್, ವುಮೆನ್ ಎಂಪವರ್ಮೆಂಟ್ ಅದು ಕೂಡ ನಂಗಡ ಒಳಲು ಆಪಕೊಡುವಂಥದ್ದು ಉಂಟು. ತುಂಬಾ ಟ್ಯಾಲೆಂಟ್ ಉಂಟು ನಂಗಡ ಒಳಲು. ಆ ಉಳ್ಳಂತ ಎಲ್ಲ ಟ್ಯಾಲೆಂಟ್ ಎಂತ ಉಂಟು, ಸಾಫ್ಟ್ ಸ್ಕಿಲ್ ಎಂತ ಉಂಟು, ಅದನ್ನ ತೀರಾ ಪರಮೆಕೊಂಡವರನ್ನು ನೆಂಚಿಗೆ ಅದನ್ನು ಗೊಂಚುಳ್ಳಂತ ವಿಶೇಷವಾದಂಥ ತರಬೇತಿ ಕಾರ್ಯಕ್ರಮ ಇಂಥದ್ದೆಲ್ಲ ಹಾಕೊಂಡು ಇದನ್ನ ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿ ಐಂಗಡ ಬಾಯಿಲಿಂಜನೆ ಅದನ್ನು ಎಣ್ಣಿತ್ತು. ಈ ದುಡ್ಡನ್ನ ಹಿಂಗಕ್ಕೆ ಎಡ್ತಬಪ್ಪ ಕೊಳಂಗ ಪೊಟ್ಟು ಬರದನ್ನು ಸುತ್ತಿಚ್ಚಿ ಇದು ಕುಮಾರಸ್ವಾಮಿ ತಂದಂತ 15 ಕೋಟಿ 10 ಕೋಟಿ ಎಣ್ಣೆ ಖಂಡಿತ ಅಲ್ಲ. ಕುಮಾರಸ್ವಾಮಿ ಸರ್ಕಾರ ಎಂತ ಬಿಡುಗಡೆ ಮಾಡಿದಿಂತ ಅದು ಕನ್ನಡ ಅಂಡ್ ಸಂಸ್ಕೃತಿ ಅಧೀನದಲ್ಲಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಈ 10 ಕೋಟಿ ರೂಪಾಯಿ ಬಂದಿದೆ. ಜನರ ಕನ್ಫ್ಯೂಸ್ ಮಾಡುವಂಥದ್ದು ಬಂಡ ದಾರು ಉಸಿರು ಬಿಡಲಿಲ್ಲ. ದಾರು ಕ್ಲಾರಿಟಿ ಕೊಡ್ಕೊಂಡು ಸ್ವತಃ MLC ಸುಜಾಕು ಶಾಲಪ್ಪ ಐಂಗಡದೇ ಸರ್ಕಾರ ಬಿಜೆಪಿ ಸರ್ಕಾರ ಪಕ್ಕ ಬಿಡುಗಡೆ ಆನಂತ ಈ 10 ಕೋಟಿ ರೂಪಾಯಿನ ಡಿಫೆಂಡ್ ಮಾಡೋದಿಲ್ಲ ಅಂಚಿಗೆ ದಾರಿ ಡಿಫೆಂಡ್ ಮಾಡೋದಿದನ ಈ 10 ಕೋಟಿ ಎಲ್ಲಿಂದ ಬಂದೇ ಅನ್ನೋ ಕ್ಲಾರಿಟಿನ ಐಂಗಳೇ ಕೊಡ್ತಿತ್ತಲ್ಲ ಜನತೆಗೆ ನಂಚಿಗೆ ಇನ್ನು ದಾರಿ ಕೊಡ್ಕೊಂಡು ಇದನ್ನ ಇಂದು ಈ ಪತ್ರಿಕಾಗೋಷ್ಠಿಯ ಉದ್ದೇಶವೇ ಇದೆ ಅಂತ ಹಂಚಿಗೆ ಜನರಲ್ಲಿ ಅವ್ರ ಗೊಂದಲ ಒಳಂತ ಕ್ಲಿಯರ್ ಮಾಡೋಣ ಅನ್ನುವಂಥದ್ದು. പിന്നെ ಈ ದುಡ್ಡು ಮಿಸ್ಯೂಸ್ ಆಯನುಂಡು ದುರ್ಬಳಕೆ ಆಯನುಂಡು ಅನ್ನೋಂಥ ಜನಕ್ಕೆ ಎತ್ತಿಸುವಂಥದ್ದು ನಂಗಡ ಉದ್ದೇಶ ಆಯ್ತು. ಅಂದ್ರೆ ಸರ್ಕಾರಕ್ಕೆ ಕೂಡ ಹೆಚ್ಚಿಗೆ ನಂಗ ಈ ದುಡ್ಡು ದುರುಪಯೋಗ ಏನುಂಡು ಇದನ್ನ ಏದೇ ಕಾರಣಕ್ಕೆ ಬಿಡುಗಡೆ ಮಾಡೋಕಯ್ಯ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ನೆಲ್ಲಮಕ್ಕಡ ಜಪ್ರಿ ಮಾದಯ್ಯ, ಚೆಪ್ಪುಡಿರ ಸುಜು ಕರುಂಬಯ್ಯ ಉಪಸ್ಥಿತರಿದ್ದರು. TV1 ನ್ಯೂಸ್, ಚೆಪ್ಪುಡಿರ ರೋಷನ್, ಪೊನ್ನಂಪೇಟೆ.